ಶ್ರೀಬಾಲ ಯೂಟ್ಯೂಬ್ ಚಾನಲ್‌ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಶ್ವೇತಾ ಭಟ್. ಇವತ್ತೊಂದು ವ್ಲಾಗ್ ಮಾಡೋಣ ಅಂತ ಶುರು ಮಾಡ್ತಾ ಇದ್ದೀನಿ. ಈಗ ಮಧ್ಯಾಹ್ನ 2 ಗಂಟೆ ಸುಮಾರು ಆಗ್ತಾ ಇದೆ. ಸಖತ್ ಬಿಸಿಲಿದೆ. ಶಿವರಾತ್ರಿ ದಿನ ಇವತ್ತು. ತುಂಬ ಅಂದರೆ ತುಂಬ ಬಿಸಿಲಿದೆ. ಶಿವರಾತ್ರಿ ಜಾತ್ರೆಗೆ ಹೋಗೋಣ ಅಂತ ನಾನು ಮತ್ತು ಅಮ್ಮ ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀವಿ. ಇಡಗುಂದಿಯಲ್ಲಿ ಜಾತ್ರೆ ಇದೆ. ಹಾಗೆ ಚಿನ್ನೇಶ್ವರ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಇಡಗುಂದಿ ರಾಮೇಶ್ವರನೇ ಅಲ್ಲಿ ಹೋಗಿ ದರ್ಶನವನ್ನು ಮಾಡ್ಕೊಂಡು ಬರೋಣ ಅಂತ. ಜಾತ್ರೆ ಇದೆ ಇಡಗುಂದಿಯಲ್ಲಿ. ಸೊ ಅದು ಆಗುತ್ತೆ ಇದು ಆಗುತ್ತೆ ಎಲ್ಲ ಆಗುತ್ತೆ ಅಂತ ಹೊರಟಿದ್ದೀವಿ. ಮಧ್ಯಾಹ್ನದ ಉರಿ ಬಿಸಿಲಲ್ಲಿ ಮಟ ಮಧ್ಯಾಹ್ನ ನೋಡ್ಬೋದು. ಎಲೆಗಳೆಲ್ಲ ಬಿಸಿಲು ಯಾವ ಥರ ಇದೆ ಅಂತಂದರೆ ನೋಡಿ, ಮರದಕ್ಕೆ ಎಲೆಗಳೇ ಇಲ್ಲ. ಇಲ್ಲಿ ಸ್ವಲ್ಪ ಇದೆ ಗ್ರೀನ್ ಆಗಿ, ಬಟ್ ತಲೆ ಮಾತ್ರ ತುಂಬ ಕಾಯ್ತಾ ಇದೆ. ಈ ಬಿಸಿಲಲ್ಲಿ ಅಲ್ಲಿ ಜಾತ್ರೆಗೆ ಹೇಗೆ ತಿರುಗ್ತೀವೋ ಗೊತ್ತಿಲ್ಲ. ಯಾಕಂದರೆ ಅಲ್ಲಂತೂ ಸಖತ್ ಬಿಸಿಲಿದೆ ಜಾತ್ರೆ ಬೈಲಲ್ಲಿ. ಮತ್ತು ರೋಡಿಂದ ದೇವಸ್ಥಾನಕ್ಕೆ ಹೋಗೋ ತನಕನೂ ತುಂಬ ಬಿಸಿಲಿರುತ್ತೆ. ಏನು ಮಾಡ್ತೀನೋ ಗೊತ್ತಿಲ್ಲ ನಿಜವಾಗ್ಲೂ. ಅಮ್ಮ ಹೋಗೋಣ ಅಂತ ಹೇಳ್ತಿದ್ರು. ಬಿಕಾಸ್ ಪ್ರತಿ ವರ್ಷವೂ ಹೋಗ್ತೀವಿ, ಹೋಗಿ ಹಣ್ಣು ಕಾಯಿ ಮಾಡಿಸ್ಕೊಂಡು ಜಾತ್ರೆ ತಿರ್ಕೊಂಡು ಬರ್ತೀವಿ. ಹಾಗಾಗಿ ಈ ವರ್ಷ ತಪ್ಪಿಸೋದು ಬೇಡ, ಹೋಗೋಣ ಅಂತ ಹೇಳಿದ್ರು. ಅದಕ್ಕೆ ಈಗ ಮಧ್ಯಾಹ್ನದ ನಂತರ ಹೊರಟಿದ್ದೀವಿ. ನಮ್ಮದೇನು ಇದಿಲ್ಲ, ಉಪವಾಸ ಇಲ್ಲ, ಏನಿಲ್ಲ. ಫಲಾಹಾರ ಮಾಡ್ತೀವಿ 3 ಹೊತ್ತು ಕೂಡ, ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ಫಲಾಹಾರ ಮಾಡೋದು, ಚೆನ್ನಾಗಿ ತಿನ್ನೋದು, ದೇವಸ್ಥಾನ ಅಲ್ಲಿ ಇಲ್ಲಿ ಅಂತ ಸುತ್ತೋದು, ಇದೇ ಆಗಿದೆ. ಸೊ ಇವತ್ತು ಜಾತ್ರೆಗೆ ಹೋಗ್ತಾ ಇದ್ದೀನಿ. ನೋಡೋಣ ಎಷ್ಟು ವ್ಲಾಗ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಕವರ್ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಅನ್ನುವಂತಹದ್ದು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ತುಂಬಾ ಅದು ಖುಷಿ ಕೊಡುತ್ತೆ ನನಗೆ. ಸಬ್ಸ್ಕ್ರೈಬರ್ ಜಾಸ್ತಿ ಆಗಿದ್ದಾರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಅಂತ ಹೇಳ್ಕೊಳ್ಳೋದಕ್ಕೆ. ಸೊ ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಾನಿವಾಗ ಜಾತ್ರೆ ಬೈಲಿಗೆ ಹೊರಡ್ತಾ ಇದ್ದೀನಿ. ಸೊ ನಮ್ಮ ಮನೆಯಿಂದ ಹೊರಡ್ತಾ ಇದ್ದೀನಿ. ಅಮ್ಮ ಆಗಲೇ ಮುಂದೆ ಹೋದರು. ಅವ್ರನ್ನ ಕ್ಯಾಚ್ ಮಾಡ್ಕೊಂಡು ಬಸ್ ಹಿಡಿದು ಹೋಗೋಣ. ಅಲ್ಲಿ ಹೋದ್ಮೇಲೆ ಮುಂದಿಂದೇನು ಅಂತ ಹೇಳ್ತೀನಿ. ಬಸ್ಸಿಗೆ ಕಾಯ್ತಾ ಇದ್ವಿ. ಶಿವರಾತ್ರಿ ಅಂತ ಏನೋ ಗೊತ್ತಿಲ್ಲ, ಬಸ್ಸೇ ಬಿಡ್ಲಿಲ್ಲ ಒಂದು ಕೂಡ. ಸೊ ಇನ್ನೇನ್ ಮಾಡಕ್ಕಾಗತ್ತೆ, ಮನೆಗೆ ಹೋಗೋಣ ಅಂತ ಅನ್ಕೊಳ್ಳೋಷ್ಟೊತ್ತಿಗೆ ಮಂಜಣ್ಣನ ಟೆಂಪೋ ಬಂತು. ಅದಕ್ಕೆ ಹತ್ಕೊಂಡು ನಾವೆಲ್ಲ ಜಾತ್ರೆಗೆ ಹೋದ್ವಿ. ಜಾತ್ರೆ ಬೈಲಿನ ತನಕನೂ ಟೆಂಪೋ ಹೋಗಿದ್ರಿಂದ ತುಂಬಾನೇ ಸುಲಭ ಆಯ್ತು ನಮ್ಗೆ. ಇಲ್ಲಾಂದ್ರೆ ಬಿಸಿಲಲ್ಲಿ ತುಂಬಾ ನಡಿಬೇಕಾಗಿತ್ತು. ಇದು ನಮ್ಮ ಯಲ್ಲಾಪುರ ತಾಲೂಕಿನ ಪ್ರಸಿದ್ಧ ಪ್ರಾಚೀನ ಕ್ಷೇತ್ರವಾಗಿರ್ತಕ್ಕಂತಹ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ ಇಡಗುಂದಿ. ಇದು 12ನೇ ಶತಮಾನದ ಕಾಲದ ದೇವಸ್ಥಾನ ಎಂಬಂತಹದ್ದಾಗಿ ಇತಿಹಾಸ ಹೇಳುತ್ತೆ. ಸೊ ತುಂಬಾ ಪುರಾಣ ಪ್ರಸಿದ್ಧವಾಗಿರುವಂತಹದ್ದು. ಅದೇ ರೀತಿ ಐತಿಹಾಸಿಕವಾಗಿಯೂ ಇದಕ್ಕೆ ಸಾಕಷ್ಟು ಹಿನ್ನೆಲೆಗಳಿವೆ. ಮತ್ತೆ ಇಲ್ಲಿ ಪ್ರತಿ ವರ್ಷ ಕೂಡ ಶಿವರಾತ್ರಿಯ ದಿನ ಜಾತ್ರೆಯನ್ನ ಮಾಡ್ತಾರೆ. ರಾಮಲಿಂಗೇಶ್ವರ ಇಲ್ಲಿ ನೆಲೆಸಿರ್ತಕ್ಕಂತಹ ದೇವರು, ಉದ್ಭವ ಲಿಂಗ ಇದು. ಹಾಗಾಗಿ ಇಲ್ಲಿ ಸಾಕಷ್ಟು ಜನ ಜಾತ್ರೆಗೂ ಸೇರ್ತಾರೆ. ಹಿಂಗೆ ದಿನ ಕೂಡ ಇಲ್ಲಿ ಸಾಕಷ್ಟು ಜನರು ಬರ್ತಾ ಇರ್ತಾರೆ. ತುಂಬಾ ಮಡಿ ಮೈಲಿಗೆಯನ್ನ ಆಚರಿಸಿಕೊಂಡು ಬಂದಿರತಕ್ಕಂತಹ ಒಂದು ಪ್ರಾಚೀನವಾದಂತಹ ದೇವಸ್ಥಾನ ಇದು. ಅಮ್ಮನವರು ಹಾಗೆ ರಾಮಲಿಂಗೇಶ್ವರ ದೇವರು ಇರುವಂತಹದ್ದು ಇದು ಇಲ್ಲಿ. ಶ್ರೀಮದಾತ್ಮನೆ ಗುಣೈಕ ಸಿಂಧವೇ ನಮಃ ಶಿವಾಯ. धामलेशधूतकोकबन्धवे नमः शिवाय. नामशेषितानमद्भवान्धवे नमः शिवाय. पामरेतरप्रधानबन्धवे नमः शिवाय. कालभीतविप्रबालपालते नमः शिवाय. शूलभिन्नदुष्टदक्षफालते नमः शिवाय. मूलकारणाय कालकालते नमः शिवाय. पालयाधुनादयालवालते नमः शिवाय. इष्टवस्तु मुख्यदानहेतवे नमः शिवाय. दुष्टदैत्यवंशधूमकेतवे नमः शिवाय. सृष्टिरक्षणाय धर्मसेतवे नमः शिवाय. अष्टमूर्तये वृषेन्द्रकेतवे नमः शिवाय. आपद
पादद्रिभेदटङ्कहस्तते नमः शिवाय पापहारि दिव्यसिन्धुमस्तते नमः शिवाय पापदारिणे लसन्नमस्तते नमः शिवाय शापदोषखण्डनप्रशस्तते नमः शिवाय व्योमकेशदिव्यभव्यरूपते नमः शिवाय ಶಿವರಾತ್ರಿಯ ದಿನ ಜಾತ್ರಾ ಪ್ರಯುಕ್ತವಾಗಂತೂ ಸಖತ್ತಾಗಿ ಅಲಂಕಾರ ಮಾಡಿದ್ರು. ತೇರಂತೂ ತುಂಬಾನೇ ಚೆನ್ನಾಗಿತ್ತು. ಅದ್ರ ಜೊತೆಗೆ ಜಾತ್ರೆ ಬೈಲು. ಜಾತ್ರೆ ಅಂದ್ರೆ ಕೇಳ್ಬೇಕಾ, ಸಖತ್ತಾಗಿದೆ ಜಾತ್ರೆ. ಅಂಗಡಿಗಳು, ಪಾತ್ರೆ ಅಂಗಡಿ ಇರ್ಬೋದು, ಬಳೆ ಇಂತಹದ್ ಅಂಗಡಿ, ಮತ್ತೆ ಬಣ್ಣ ಬಣ್ಣದ ಬೊಂಬೆಗಳಂತೂ ಸಖತ್ತಾಗಿ ಬಂದಿದ್ವು. ಸೊ ನಾನೆಲ್ಲ ತೋರ್ಸ್ಕೊಂಡ್ ಹೋಗ್ತೀನಿ. ಯಾರು ಜಾತ್ರೆಗೆ ಬರ್ಲಿಲ್ವೋ ಅವರು ಮಿಸ್ ಮಾಡ್ಕೊಳ್ತಾ ಇದ್ರೆ ಅಟ್ಲೀಸ್ಟ್ ಈ ವಿಡಿಯೋ ನೋಡ್ಕೊಂಡು ಏನೇನ್ ಬಂದಿತ್ತು ಜಾತ್ರೆಯಲ್ಲಿ ಅಂತ ತಿಳ್ಕೊಬಹುದು. ಇಲ್ಲ ಅಂತಂದ್ರೆ ಮುಂದಿನ ವರ್ಷ ನಾವು ಜಾತ್ರೆಗೆ ಹೋದಾಗ ಇದೆಲ್ಲ ಬರುತ್ತೆ, ಸೊ ತಗೋಬಹುದು ಅಂತ ಹೇಳ್ಬಹುದು. ಯಾಕಂತಂದ್ರೆ ಸುಮಾರಾಗಿ ಇಲ್ಲಿ ಪ್ರತಿ ವರ್ಷನೂ ಶಿವರಾತ್ರಿ ದಿನ ಜಾತ್ರೆ ನಡೆಯೋದ್ರಿಂದ ಇದೇ ಅಂಗಡಿಯವರು, ಮತ್ತೆ ಗೊಂಬೆಗಳು ಬೇರೆ ಬಂದ್ರು ಕೂಡ ಇದೇ ಅಂಗಡಿಯವ್ರು ಬಂದಿರ್ತಾರೆ. ಇದೇ ಐಟಮ್ಸ್ ಗಳು ಬಂದಿರತ್ತೆ. ಸ್ವಲ್ಪ ಅದ್ರಲ್ಲಿ ವೆರೈಟಿಗಳು ಜಾಸ್ತಿ ಇರಬಹುದು, ಕಡಿಮೆ ಆಗ್ಬಹುದು. ಒಂದು ಲೀಸ್ಟ್ ಮಾಡಿಟ್ಕೊಂಡ್ರೆ ನಿಮ್ಗೆ ಮುಂದಿನ ವರ್ಷ ಆಗತ್ತೆ. ಹಾಗಾಗಿ ನಾನು ತೋರ್ಸ್ಕೊಳ್ತಾ ಹೋಗ್ತೀನಿ. ಏನೇನ್ ಬಂದಿದೆ ನೀವೇ ನೋಡ್ಕೊಳ್ಳಿ. ಮತ್ತೆ ಯಾವ್ದು ಬೇಕು ನಿಮ್ಗೆ ನೀವೇ ಲೀಸ್ಟ್ ಮಾಡ್ಕೊಳ್ಳಿ. ತೇರಂತೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ತೇರು ಬಹುಶಃ ರಾತ್ರಿ ಎಳಿತಾರೆ ಅಂತ ಅನ್ಸುತ್ತೆ, ನಾನು ಕೇಳಲ್ಪಟ್ಟಿದ್ದು ಹಾಗೆ. ನಾನು ಯಾವತ್ತೂ ಅದು ತೇರು ಎಳ್ದಿದ್ದನ್ನ ನೋಡ್ಲಿಲ್ಲ. ಒಂದು ತೇರನ್ನ ರಾತ್ರಿ ಎಳಿತಾರೆ, ಒಂದು ತೇರನ್ನ ಅಮಾವಾಸ್ಯೆ ದಿನ ಅಂದ್ರೆ ಮಾರನೇ ದಿನ ಎಳಿತಾರಂತೆ. ತುಂಬಾ ಚೆನ್ನಾಗಿತ್ತು ಜಾತ್ರೆ ಎಲ್ಲ. ಜಾತ್ರೆ ಪೂರಾ ಸುತ್ಕೊಂಡು ಏನೇನ್ ಬೇಕೋ ಅದನ್ನೆಲ್ಲ ತಗೊಂಡ್ವಿ. ನಮ್ಮಮ್ಮ ಬಳೆ ತಗೊಂಡ್ರು, ಆಮೇಲೆ ಮತ್ತೇನು ಪಾತ್ರೆ ಅಂತದೆಲ್ಲ ತಗೊಂಡ್ರು. ಅಲ್ಲಿಂದ ನಾವು ಹೊರಡ್ಬೇಕಾದ್ರೆ ಒಂದು 5 ಗಂಟೆ ಸುಮಾರು ಆಗಿತ್ತೇನೋ. ಶಿವರಾತ್ರಿ ಆಗಿರೋದ್ರಿಂದ ನಾವು ಗೋಬಿ ಇರ್ಬೋದು, ಪಾನಿಪುರಿ ಇರ್ಬೋದು, ಇಂಥದ್ದೆಲ್ಲ ಏನು ತಿನ್ನೋದಕ್ಕೆ ಆಗಲ್ಲ. ಉಪವಾಸದಲ್ಲಿ ವ್ರತದಲ್ಲಿ ಇರ್ತೀವಿ. ಹಾಗಾಗಿ ಹೊರಗಡೆ ಐಟಮ್ಸ್ ಗಳೆಲ್ಲ ಏನು ತಿನ್ನೋದಿಲ್ಲ. ಪೂಜೆ ಎಲ್ಲ ಮುಗೀತು. ತುಂಬ ಚೆನ್ನಾಗಾಯ್ತು, ಜಾತ್ರೆ ಎಲ್ಲ ನೋಡಾಯ್ತು. ಈಗ ಇಲ್ಲೇ ಮತ್ತೊಂದು ಚಿನ್ನೇಶ್ವರ ದೇವಸ್ಥಾನ ಇದೆ, ನಮ್ಮ ಚಿನ್ನಾಪುರ ಸೀಮೆಯ ಸೀಮಾ ದೇವಸ್ಥಾನ ಅದು. ಸೊ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಕಾಯಿ ಹೊಡ್ಕೊಂಡು ಮನೆಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಬರ್ತಾ ಇದ್ದೀವಿ ಹೈವೇ ಹತ್ರ. ಇನ್ನೂ ಕೂಡ ತುಂಬ ಬಿಸಿಲಿದೆ. 5 ಗಂಟೆ ಸುಮಾರು ಆಯ್ತೇನೆ ಈಗ. ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ನಮ್ಮಮ್ಮ ಬೇರೆ ನಾನೆಲ್ಲಿ ಮೊಬೈಲ್ ಹಿಡ್ಕೊಂಡು ರೋಡ್ ಸೈಡ್ ಹೋಗ್ಬಿಡ್ತೀನೋ ಅಂತ ಟೆನ್ಷನಲ್ಲಿ ನಾನು ನೋಡ್ಕೊಂಡು ಅವರೇ ರೋಡ್ ಹತ್ರ ಹೋಗ್ತಾ ಇದ್ದಾರೆ. ತುಂಬ ಭಯ ಅವರಿಗೆ. ಇರಲಿ, ಒಂದು ಕಡೆ ಅಂತೂ ತುಂಬ ಚೆನ್ನಾಗಿ ದರ್ಶನ ಆಯಿತು, ಜಾತ್ರೆನೂ ಆಯಿತು. ಕೊನೆಗೆ ನನಗೇನು ಕೊಡಿಸ್ಲಿಲ್ಲ ನಮ್ಮಮ್ಮ. ನಾವು ಅಪ್ಪನ ಕರ್ಕೊಂಡು ಬಂದರೆ ಏನೂ ಕೊಡಿಸಲ್ಲ ಅಂತ ಅಮ್ಮನ ಕರ್ಕೊಂಡು ಬಂದಿದ್ದೆ, ಅವರು ಕೂಡ ಏನೂ ಕೊಡಿಸಲಿಲ್ಲ. ನಮ್ಮ ಚಿನ್ನಾಪುರ ಸೀಮೆಯ ಸೀಮಾ ದೇವಸ್ಥಾನವಾಗಿರ್ತಕ್ಕಂತಹ ಶ್ರೀ ಚಿನ್ನೇಶ್ವರ ದೇವಸ್ಥಾನ. ಈ ದೇವಸ್ಥಾನ ಕೂಡ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥದ್ದು, ಹಾಗೆ ಐತಿಹಾಸಿಕವಾಗಿ ಕೂಡ ಇದಕ್ಕೆ ಸಾಕಷ್ಟು ಹಿನ್ನೆಲೆಗಳಿವೆ. ಹೊಸದಾಗಿ ಈಗ ದೇವಸ್ಥಾನವನ್ನ ಕಟ್ತಾ ಇದ್ದಾರೆ. ದೇವಸ್ಥಾನದ ಪಕ್ಕದಲ್ಲಿಯೇ ಈಗ ಹೊಸ ದೇವಸ್ಥಾನದ ನಿರ್ಮಾಣ ಆಗ್ತಾ ಇರುವಂತಹದ್ದು. ಈ ದೇವಸ್ಥಾನ ಬಹಳ ಪ್ರಾಚೀನವಾಗಿರುವಂತದ್ದು. ಹಾಗೆಯೇ ಶಿವರಾತ್ರಿ ದಿನ ಇಲ್ಲಿ ಯಾರು ಬಂದ್ರು ಕೂಡ ಒಳಗಡೆ ಹೋಗಿ ತಾವೇ ದೇವರಿಗೆ ಪೂಜೆಯನ್ನ ಮಾಡಿ ಬರಬಹುದು. ಇಲ್ಲಿ ಶಿವರಾತ್ರಿಯ ಒಂದು ದಿನ ಮಾತ್ರ ಈ ಒಂದು ಅವಕಾಶ ಇರುವಂತಹದ್ದು. ಹಾಗಾಗಿ ಸಾಕಷ್ಟು ಜನ ಬರ್ತಾರೆ. ಮತ್ತೆ ಚಿನ್ನಾಪುರ ಸೀಮಾ ಭಕ್ತರೆಲ್ಲರೂ ಕೂಡ ಈ ದೇವಸ್ಥಾನಕ್ಕೆ ಬಂದು ಹೋಗುವಂತಹದೊಂದು ಪದ್ಧತಿ ಇದೆ. ನಾವು ಇಲ್ಲಿ ಕೂಡ ತುಂಬಾ ಹೊತ್ತಿದ್ವಿ. ಅದಾದ್ಮೇಲೆ ಅಲ್ಲಿಂದ ವಾಪಸ್ ಹೊರಟಿದ್ದು.
ಸೊ ಇದಾಗಿತ್ತು ಇವತ್ತಿನ ಈ ಒಂದು ಪುಟ್ಟ ವ್ಲಾಗ್. ತಮ್ಮೆಲ್ಲರಿಗೂ ಈ ಶಿವರಾತ್ರಿಯ ವ್ಲಾಗ್ ಇಷ್ಟ ಆಗಬಹುದು ಅಂತ ಅಂದ್ಕೊಳ್ತಾ, ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರೆಲ್ಲರಿಗೂ ಥ್ಯಾಂಕ್ ಯು. ಅಂಡ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಳಲ್ಲಿ ನಾನು ಮತ್ತೆ ನಿಮ್ಮನ್ನ ಭೇಟಿ ಆಗ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.